ಬಿಜೆಪಿ ವಿರುದ್ಧ ನಾವು ಮಾಡಿದಂತ 40% ಕಮಿಷನ್ನ ಆರೋಪ ಸತ್ಯ. ಚಾಲಕ ಹುದ್ದೆಗೆ 40 ಲಕ್ಷಕ್ಕೆ ಬೇಡಿಕೆ ಇಟ್ಟಿದ್ದಾರೆ. ಡೆತ್ ನೋಟಲ್ಲಿ ಬಿಜೆಪಿ ಸಂಸದರ ಹೆಸರನ್ನ ಉಲ್ಲೇಖಿಸಲಾಗಿದೆ. ಕಾನೂನು ತನ್ನ ಕ್ರಮ ಕೈಗೊಳ್ಳುತ್ತೆ, ತಪ್ಪಿತಸ್ಥರಿಗೆ ಶಿಕ್ಷೆಯಾಗುತ್ತೆ ಅಂತ ನ್ಯೂಸ್ ಫಸ್ಟ್ಗೆ ಕಾಂಗ್ರೆಸ್ ಶಾಸಕ, ಚಿಕ್ಕಬಳ್ಳಾಪುರ ಶಾಸಕ ಪ್ರದೀಪ್ ಈಶ್ವರ್ ಮಾತನಾಡಿದ್ದಾರೆ. ಈಗ ಶಾಸಕರಾದಂತಹ ಪ್ರದೀಪ್ ಈಶ್ವರ್ ನಮ್ಮೊಟ್ಟಿಗೆ ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಸರ್. ಈಗ ವಿಚಾರ ನಿಮ್ ಗಮನಕ್ಕೆ ಬಂದಿದೆ ಅನ್ಕೊಳ್ತೀನಿ. ಎಸ್ ಸರ್, ಬಂದಿದೆ ಸರ್. ಏನ್ ಹೇಳ್ತೀರಾ? ಅದೇ ಈಗ ಕಾನೂನು ತನ್ನ ಕ್ರಮ ತಗೊಳುತ್ತೆ. ಪೊಲೀಸರು ತನಿಖೆ ಮಾಡ್ತಿದ್ದಾರೆ. ಮೋಸ್ಟ್ಲಿ ಅವ್ರು ಸಂಪೂರ್ಣ ತನಿಖೆ ಆದ್ಮೇಲೆ ಅದ್ರ ಬಗ್ಗೆ ರಿಯಾಕ್ಟ್ ಮಾಡ್ತೀನಿ ಸರ್. ಈಗ ತಾನೇ ನನ್ನ ಗಮನಕ್ಕೆ ಬಂತು. ಅದೇ ಅವ್ರ ಗುತ್ತಿಗೆದಾರ ಹುಡುಗ 40 ಲಕ್ಷ ರೂಪಾಯಿ ಏನೋ ಸಂಸದರಿಗೆ ಕೊಟ್ಟಿದ್ದೀವಿ, ನಾಗೇಶ್ ಅನ್ನೋರ್ ಮುಖಾಂತರ. ನಾಗೇಶ್ ಅನ್ನೋ ಹುಡುಗ ಯಾರು ಅಂದ್ರೆ ಅಲ್ಲಿ ಒಬ್ಬ ಬಿಜೆಪಿಯ ತಾಲೂಕ್ ಪಂಚಾಯತಿ ಮೆಂಬರ್ ಇರ್ತಾರೆ. ಮತ್ತೆ ನಾಗೇಶ್ ಕೂಡ ಬಿಜೆಪಿಯ ಕಾರ್ಯಕರ್ತಾನೆ. ಇವರು ಡೆತ್ ನೋಟ್ ಅಲ್ಲಿ ಆ ಹುಡುಗ ಬರ್ದಿದ್ದಾನೆ, 40 ಲಕ್ಷ ಪರ್ಮನೆಂಟ್ ಜಾಬ್ ಕೊಡಿಸ್ತೀವಿ ಅಂತ 21ರಲ್ಲಿ ಇಸ್ಕೊಂಡು ಮತ್ತೆ ಪದೇ ಪದೇ ಹರಾಜ್ ಮಾಡಿ. ಅಂದ್ರೆ ಇಲ್ಲಿ ನಾನು ಗಮನಿಸ್ತಿರೋದು ಸರ್, ಒಂದು ಸರ್ಕಾರಿ ಚಾಲಕನ ಕಾಯಂ ಕೆಲಸಕ್ಕೆ 40 ಲಕ್ಷ ರೂಪಾಯಿ ಇಸ್ಕೊಂಡಿರೋದು ಇವತ್ತು ಬೆಳಕಿಗೆ ಬಂದಿದೆ ಅಂದ್ರೆ ನಮ್ಮ ಸರ್ಕಾರ ಏನು ನಾವು ಬಿಜೆಪಿ ಮೇಲೆ 40% ಕಮಿಷನ್ ಆರೋಪ ಮಾಡಿದ್ವಿ, ಅದು ಸತ್ಯಕ್ಕೆ ಹತ್ತಿರವಾಗಿದೆ ಅನ್ನೋದು ನನ್ನ ಇದು. ನೋಡಿ, ಇದು ಒಂದಲ್ಲ, ಇಂಥ ಬಹಳಷ್ಟು ವಿಚಾರಗಳಲ್ಲಿ ಪ್ರತಿಯೊಂದರಲ್ಲಿ ಬಿಜೆಪಿಯವ್ರಿಗಾಗ್ಲಿ ಸಂಸದರಿಗಾಗ್ಲಿ ದುಡ್ಡು ಮುಟ್ಟೋದು ಅಭ್ಯಾಸ. ಇದೊಂದು ನಿದರ್ಶನ. ಈಗ ಪಾಪ ಸ್ಯೂಸೈಡ್ ಮಾಡ್ಕೊಂಡಿರೋ ವ್ಯಕ್ತಿಯ ಶ್ರೀಮತಿಯವರೇ ಇದನ್ನು ಮಾಧ್ಯಮದ ಮುಂದೆ ಹೇಳಿದ್ದಾರೆ. ಡೆತ್ ನೋಟ್ ಅಲ್ಲಿ ಡೈರೆಕ್ಟ್ ಆಗಿ ಸಂಸದರ ಹೆಸರು ಉಲ್ಲೇಖ ಮಾಡಿದ್ದಾರೆ. ಸೊ ನನಗೆ ನಂಬಿಕೆ ಇದೆ ಕಾನೂನು ತನ್ನ ಕ್ರಮ ಕೈಗೊಳ್ಳುತ್ತೆ, ತಪ್ಪಿತಸ್ಥರಿಗೆ ಶಿಕ್ಷೆ ಆಗುತ್ತೆ ಅಂತ ಸರ್. ಸೊ ಇದರಲ್ಲಿ ಸುಧಾಕರ್ ಅವರ ಪಾತ್ರ ಇದೆ ಅಂತೀರಾ, ಅಥವಾ ಅವರ ಹೆಸರು ಹೇಳ್ಕೊಂಡು ಯಾರಾದ್ರೂ ಇದು ಮಾಡಿದ್ದಾರೆ? ಈಗ ನಾನೇನ್ ಹೇಳಿದೆ, ನಾನಿಲ್ಲ. ಅವರು ಡೆತ್ ನೋಟ್ ಅಲ್ಲಿ ಏನ್ ಬರ್ದಿದ್ದಾರೆ, ನಾಗೇಶ್ ಮತ್ತೆ ಇನ್ನೊಬ್ಬ ಹುಡುಗ ಸಂಸದರಿಗೆ ಕೊಡಬೇಕು, ಕೊಟ್ಟು ಕೆಲಸ ಮಾಡಿಸ್ತೀವಿ ಅಂತ 40 ಲಕ್ಷ ಏನೋ 25 ಲಕ್ಷ ಮತ್ತೆ ಒಂದ್ಸಲ 15 ಲಕ್ಷ ಇಸ್ಕೊಂಡು ಮಾಡಿದ್ರು ಅಂತ ಇದು ಡೆತ್ ನೋಟ್ ಅಲ್ಲಿ ಅವರು ಬರೆದು, ಮತ್ತೆ ಸಾವಿಗೆ ಕಾರಣ 3 ಹೆಸರು ಬರ್ದಿದ್ದಾನ ಹುಡುಗ. ಸಂಸದರ ಹೆಸರು, ಇನ್ನಿಬ್ಬರ ಹೆಸರು. ಈ ಇಬ್ರು ಬಿಜೆಪಿ ಅಂದ್ರೆ ಒಬ್ರು ಸರ್ಕಾರಿ ಇದ್ರಲ್ಲಿ, ಇನ್ನೊಬ್ರು ಆ ಹುಡುಗ ಬಿಜೆಪಿ ಕಾರ್ಯಕರ್ತ. ಆತ ಎಲ್ಲಿ ದುಡ್ಡು ಕೊಟ್ಟ, ಯಾವತ್ ಕೊಟ್ಟ, ಡೀಟೇಲ್ ಡೆತ್ ನೋಟ್ ಅಲ್ಲಿ ಬರ್ದಿದ್ದಾನೆ. ಇದು ಡೆತ್ ನೋಟ್ ಅಲ್ಲಿ ಇರೋದು ನಾವು ಉಲ್ಲೇಖಿಸ್ತಿದೀವಿ. ಬಟ್ ಇದು ತನಿಖೆಯಿಂದಾನೇ ಆಚೆ ಬರಬೇಕು, ಇದರಲ್ಲಿ ಯಾರ ಪಾತ್ರ ಇದೆ ಏನು ಅಂತ. ಸೊ ಖಂಡಿತವಾಗೂ ಪೊಲೀಸರ ಮೇಲೆ ನನಗೆ ಭರವಸೆ ಇದೆ, ಅವ್ರು ಕ್ರಮ ತಗೊಂತಾರೆ ಸರ್. ಓಕೆ, ಇದು ನಿಮ್ಮ ಕ್ಷೇತ್ರ ವ್ಯಾಪ್ತಿಯಲ್ಲೇ ಆಗಿರೋದಾ ಪ್ರದೀಪ್ ಈಶ್ವರ್ ಅವರೇ? ಕುಟುಂಬದ ಜೊತೆ ಮಾತಾಡಿದ್ರ? ಆತ ಚಿಕ್ಕಬಳ್ಳಾಪುರದ ಕ್ಷೇತ್ರದ ವ್ಯಕ್ತಿ. ಮತ್ತೆ ಆವತ್ತು ಏನು ಇವತ್ತಿನ ಸಂಸದರು ಆವತ್ತು ಶಾಸಕರಾಗಿದ್ರು, ಸಚಿವರಾಗಿದ್ರು, ಮತ್ತೆ ಉಸ್ತುವಾರಿ ಸಚಿವರು ಆಗಿದ್ರು ಆವತ್ತು. ಇವತ್ತಿನ ಸಂಸದರು 21ರಲ್ಲಿ. ಸೊ ಇದು ಇನ್ನೊಂದು ಏನು ಅಂದ್ರೆ ಸರ್, ಜಿಲ್ಲಾ ಪಂಚಾಯತಿ ಕಚೇರಿ ಆವರಣದಲ್ಲಿ ಆತ ಸೂಸೈಡ್ ಮಾಡ್ಕೊಂಡಿರೋದು. ಹೌದು. ಅಂದ್ರೆ ಎಷ್ಟು ಫ್ರಸ್ಟ್ರೇಟ್ ಆಗಿದ್ರೆ. ಇನ್ನೊಂದು ಬಹಳ ನೋವಿನ ಸಂಗತಿ ಏನು ಅಂದ್ರೆ, ಆ ಹುಡುಗ SC ಸಮುದಾಯದ ಹುಡುಗ ಸರ್. ನನಗೆ ಒಂದು SC ಸಮುದಾಯದ ಹುಡುಗನಿಗೆ ಹಿಂಗಾಗಿರೋದು ಬಹಳ ನೋವು ತಂದಿದೆ. ಆ ಹುಡುಗನ ನ್ಯಾಯ ಸಿಗಬೇಕು ಅಂತ ಖಂಡಿತವಾಗೂ ನಾವೆಲ್ಲ ಅವರಿಗೆ, ಅವ್ರ ಕುಟುಂಬಕ್ಕೆ ನ್ಯಾಯ ಕೊಡಿಸ್ತೀವಿ ಸರ್. ಕುಟುಂಬದ ಜೊತೆ ಏನಾದ್ರು ನೀವು ಮಾತಾಡಿದ್ರಾ? ಈತ ಮೃತ ಬಾಬು ಅದ್ರ ಬಗ್ಗೆ ಕುಟುಂಬಸ್ಥರ ಬಳಿ ಏನಾದ್ರು ಹೇಳಿದ್ರಂತ? ಈಗಿಲ್ಲ, ಅದು ಮೃತದೇಹವನ್ನ ಪೊಲೀಸರು ಶಿಫ್ಟ್ ಮಾಡ್ತಿದ್ದಾರೆ. ನಾನು SP ಅವ್ರ ಜೊತೆ, ಇವ್ರ ಜೊತೆ ಎಲ್ಲ ಟಚ್ ಅಲ್ಲಿ ಇದ್ದೀನಿ. ಬಟ್ ಆ ಹೆಣ್ಮಗಳು, ಅವರ ಶ್ರೀಮತಿ ಅವರು ಮಾತಾಡಕ್ಕೆ ನಮ್ಗೆ ಅವಕಾಶ ಸಿಗ್ಲಿಲ್ಲ. ಖಂಡಿತವಾಗಿ ಅವ್ರ ಕುಟುಂಬದವ್ರನ್ನ ಮಾತಾಡಿಸ್ತೀವಿ. ಮತ್ತೆ ಅವ್ರ ಕುಟುಂಬದ ಕೆಲವರು ಎಲ್ಲ ನಾನು ಈಗ ಮಾತಾಡೋ ಪ್ರಯತ್ನ ಪಡ್ತೀನಿ ಸರ್. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.